ಕರ್ಮ ರಿಟರ್ನ್ಸ್, ಕರ್ಮ ಬೂಮ್ರ್ಯಾಂಗ್ ಅನ್ನೋದು ವರ್ಡ್ ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇರುವಂತದ್ದು. ಎಲ್ಲದಕ್ಕೂ ಕರ್ಮ ಅನ್ನೋದು ರಿಟರ್ನ್ ಇದ್ದೇ ಇದೆಯಾ ಅಂತ. ಎಗೈನ್ ಇದು ಮತ್ತೊಂದು ಡೀಪ್ ಕ್ವಶನ್ ನೀವು ಕೇಳಿರುವಂಥದ್ದು. ಕರ್ಮನ ಕ್ಯಾಟಗರೈಸ್ ಮಾಡಿದ್ರೆ ವೇದಾಂತದ ಆಧಾರದಲ್ಲಿ ಏನು ಹೇಳ್ತಾರೆ ಅಂದರೆ 3 ಥರ ಕರ್ಮಗಳ ಬಗ್ಗೆ ಹೇಳ್ತಾರೆ. ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ಹೇಳ್ತಾರೆ. ಸಂಚಿತ ಕರ್ಮ ಅಂತಂದರೆ ಅಕ್ಯುಮುಲೇಟೆಡ್ ಅಂತ. ಸೊ ನಾನು ಮಾಡಿರೋಂಥ ಚಿಕ್ಕ ವಯಸ್ಸಿಂದ ಮಾಡಿರೋಂಥ ಎಲ್ಲ ಕೆಲಸಗಳು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ, ಎವ್ರಿ ಕಾಸ್ ಎವ್ರಿ ಆ್ಯಕ್ಷನ್ ಹ್ಯಾಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳಿದ್ವಲ್ಲ, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದು ಬೇಸಿಕಲಿ ಕರ್ಮ ಥಿಯರಿ ಅಂತಂದರೆ. ನಾನು ಮಾಡೋ ಪ್ರತಿ ಕೆಲಸಕ್ಕೂ ಅದರದ್ದೇ ಆದ ಒಂದು ಔಟ್ಪುಟ್ ಇರುತ್ತೆ. ಸೊ ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ತಕ್ಕ ಅಕ್ಯುಮುಲೇಟೆಡ್ ಕರ್ಮಗಳು ಒಂದಷ್ಟಿರುತ್ತೆ. ಆ ಸಂಚಿತ ಕರ್ಮಕ್ಕೆ ತಕ್ಕಾಗ ನಾನೊಂದಷ್ಟು ಅನುಭವಿಸಲೇಬೇಕಾಗುತ್ತೆ ಜೀವನದಲ್ಲಿ. ಪ್ರಾರಬ್ಧ ಕರ್ಮ ಅಂತಂದರೆ ಹಿಂದಿನ ಜನ್ಮಾಂತರಗಳಿಂದ ಬಂದಿರುವಂಥದ್ದು. ಸಂಚಿತ ಕರ್ಮ ಒಂದು ವಯಸ್ಸಾದ್ಮೇಲೆ ನಾನು ಏನು ಮಾಡಿದ್ದೀನಿ ಗೊತ್ತಿರುತ್ತೆ ನನಗೆ. ತೀರಾ ಚಿಕ್ಕ ವಯಸ್ಸಿನ ನಾನು ಏನು ಮಾಡಿದ್ದೀನಿ ನನಗೆ ಗೊತ್ತಿರೋದಿಲ್ಲ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಣಿಮಾಂಡವ್ಯ ಅಂತ ಒಬ್ಬ ಋಷಿ ಇದ್ದರು. ಅವರು 4ನೇ ವಯಸ್ಸು 5ನೇ ವಯಸ್ಸು ಹುಡುಗ ಆಗಿದ್ದಾಗ ಈ ಹೆಂಟೆ ಗೊದ್ದುಗಳೆಲ್ಲ ಓಡಾಡ್ತಾ ಇರುತ್ತೆ, ಅದಕ್ಕೆ ಕಡ್ಡಿ ತೊಗೊಂಡು ಚುಚ್ತಾ ಇದ್ರು ಅವ್ರದನ್ನ. ಅದಕ್ಕೆ ಪೋಕ್ ಮಾಡೋದು ಅವ್ರಿಗೆ ಫನ್ ಅದಷ್ಟೇ. ಅದೇನೋ ಅದೊಂದು ಜೀವಿ ಅದಕ್ಕೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಪಾಪ. ಬಟ್ ಆಮೇಲೆ ಅವ್ರಿಗೆ ಉಪನಯನ ಆಯಿತು, ವೇದಾಭ್ಯಾಸ ವೇದ ಪಾಠವನ್ನು ಅವ್ರ ತಂದೆಗಳು ಹೇಳ್ಕೊಟ್ರು. ಸಾರಿ ಮರ್ತು ಕೊಡ್ತೀನಿ. ಆಮೇಲೆ ಅವ್ರಿಗೆ ಉಪನಯನ ಆಯಿತು, ಅವ್ರಿಗೆ ವೇದಾಧ್ಯಯನ ಆಯಿತು, ಪಾಠ ಕಲ್ತ್ಕೊಂಡ್ರು. ಅವರು ದೊಡ್ಡ ಗುರುಗಳಾದರು, 10 ಜನಕ್ಕೆ ಪಾಠ ಹೇಳ್ಕೊಟ್ರು. ಆಮೇಲೆ ಮದುವೆ ಆಯಿತು, ಮಕ್ಕಳಾಯಿತು, ಸಾವು ಆಯಿತು. ಯಮಧರ್ಮರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಹೋದಾಗ ಚಿತ್ರಗುಪ್ತ ಇವರ ಕಡತಗಳೆಲ್ಲ ತಗೊಂಡು ಲೆಕ್ಕಾಚಾರಗಳು ಮಾಡ್ತಾ ಇರ್ತಾನೆ. ಇವರಿಷ್ಟೆಲ್ಲ ಯಾಗ ಮಾಡಿದ್ದಾರೆ, ಯಜ್ಞಗಳು ಮಾಡಿದ್ದಾರೆ, ತಪಸ್ ಮಾಡಿದ್ದಾರೆ, ಇದಕ್ಕಿಷ್ಟು ಪುಣ್ಯ ಸಿಕ್ಕಿದೆ ಅಂತ ಹೇಳ್ತಾನೆ. ಓಕೆ, ಅದು ಒಂದು ಕಡೆ ಆಯಿತು ಲೆಕ್ಕಾಚಾರ. ಮತ್ತೊಂದೇನೆಂದರೆ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ನರಕ ಪ್ರಾಪ್ತಿ ಆಗಬೇಕು. ನರಕದಲ್ಲಿ ಇವರಿಗೆ ಒಂದು ಚೂಪಾಗಿರ್ತಕ್ಕಂಥ ಕೊಂಡಿಗಳಿಂದ ಇವ್ರನ್ನ ಇಷ್ಟು ದಿವಸ ಅಥವಾ ಇಷ್ಟು ಗಂಟೆಗಳ ಕಾಲ ನೇತು ಹಾಕಬೇಕು ಅಂತ ಹೇಳ್ತಾರೆ ಯಮಧರ್ಮರಾಜ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಹೆಂಟೆ ಗೊತ್ತುಗಳಿಗೆ ಈ ಒಂದು ಕಡ್ಡಿ ತೊಗೊಂಡು ಚುಚ್ತಾ ಇದ್ದೆ ನೀನು, ಆ ಜೀವಿಗೆ ನೀನು ಮಾಡಿರ್ತಕ್ಕಂಥ ಒಂದು ನೋವೇನಿದೆ ಆ ನೋವು ಇವಾಗ ನೀನು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಯಾವಾಗ ಆಗುತ್ತೆ ಅಂತಂದರೆ ಬಹುಶಃ ಜೀವಂತವಾಗಿರುವಾಗ ಆಗದೇ ಇರಬಹುದು, ಆ ಮನುಷ್ಯ ಸತ್ತ ಮೇಲೆ ಆಗ್ಬಹುದು, ಮುಂದಿನ ಜನ್ಮದಲ್ಲಿ ಆಗ್ಬಹುದು. ಯಾವಾಗ ಆಗುತ್ತೆ ಅಂತ ಯಾರು ನಿಖರವಾಗಿ ಹೇಳೋದಕ್ಕಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಕರ್ಮ ವಿಲ್ ರಿಟರ್ನ್. ಬಟ್ ಒಂದೇನಂದರೆ ಕಲಿಯುಗ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಕಲಿಯುಗದಲ್ಲಿ ಬಹಳ ಬೇಗ ಬರುತ್ತೆ. ಇನ್ನೊಂದು ಕರ್ಮ ಹೇಗೆ ಬರುತ್ತೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಅನ್ನೋದಾದರೆ, ನಮಗೆ ಏನಾದರೂ ನೋವಾದರೆ ನಾವು ತಡ್ಕೊಳ್ತೀವಿ. ನಮಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿಗಳಾದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಟಾರ್ಗೆಟ್ ಆಗುತ್ತೆ ಕರ್ಮ. ನಮ್ಮ ಪ್ರೀತಿ ಪಾತ್ರರು, ಒಡ ಹುಟ್ಟಿದವರು, ನಮ್ಮ ಸಂಗಾತಿ, ನಮ್ಮ ಹೊಟ್ಟೆಲಿ ಹುಟ್ಟಿದಂಥ ಮಕ್ಕಳು, ಇವ್ರುಗಳಿಗೇನಾದರೂ ಆದಾಗ ಇದಕ್ಕೋಸ್ಕರನೇ ಹೇಳೋದು, ಏನು ತಪ್ಪುಗಳು ಮಾಡಬೇಡ್ರೋ, ನೀವು ಮಾಡೋದು ನಿಮ್ಮ ಮುಂದಿನ ತಲೆಮಾರಿನವ್ರಿಗೆ ಹೊಡೆಯುತ್ತೆ. ಈ ಮಾತುಗಳೆಲ್ಲ ದೊಡ್ಡವ್ರು ಯಾಕೆ ಹೇಳ್ತಾರೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಗೊತ್ತಾಗೋದಿಲ್ಲ ಮನೆಯಲ್ಲಿ ಮಕ್ಕಳು ಏನೋ ಒಂದು ಡಿಫಾರ್ಮಿಟಿ ಇಟ್ಕೊಂಡು ಹುಟ್ಟಿದಾಗಲೋ, ಅಥವಾ ಅವ್ರಿಗೆ ಇನ್ನೇನೋ ಸಮಸ್ಯೆಗಳಾಗ ಬುದ್ಧಿಮಾಂದ್ಯರಾಗ್ಬಿಟ್ರೇನೋ, ಅಂಗವಿಕಲರಾಗ್ಬಿಟ್ರೇನೋ, ಅದು ಆ ನೋವು ಆ ತಂದೆ ತಾಯಿಗಳು ಗೊತ್ತಿರುತ್ತೆ. ಕಾರಣ ಏನು ಅಂತಂದರೆ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ನೀವು ಮಾಡಿರ್ತಕ್ಕಂಥ ತಪ್ಪುಗಳೇ ಆಗಿರುತ್ತೆ. ಸೊ ಇಲ್ಲಿ ಧಾರ್ಮಿಕವಾದ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಮುಖ್ಯವಾದ ವಿಚಾರ ಆಗಿರುತ್ತೆ. ತಪ್ಪುಗಳು ಮಾಡಿದ್ವಾ ಪ್ರಾಯಶ್ಚಿತ್ತಗಳಿರುತ್ತೆ. ಆ ಪ್ರಾಯಶ್ಚಿತ್ತಗಳನ್ನು ಸಕಾಲದಲ್ಲಿ ಮಾಡ್ಕೊಂಡು ಅದರಿಂದ ಹೊರಗಡೆ ಬರಬೇಕು. ಆ ಪ್ರಾಯಶ್ಚಿತ್ತ ಅನ್ನೋದು ಲೈಸೆನ್ಸ್ ರಿನ್ಯೂವಲ್ ಅಲ್ಲ, ಇದನ್ನು ತಿಳ್ಕೊಬೇಕು. ಎಷ್ಟೋ ಜನ ಏನಂದರೆ, ಈಗ ಸಿಗ್ನಲ್ ಜಂಪ್ ಮಾಡ್ತೀನಿ ನಾನು, ನನಗೆ ಫೈನ್ ಹಾಕ್ತಾರೆ, ಫೈನ್ ಕಟ್ತೀನಿ, ತಿರ್ಗಾ ಸಿಗ್ನಲ್ ಜಂಪ್ ಮಾಡ್ತೀನಿ. ಈ ಮೆಂಟಾಲಿಟಿ ಏನಿದೆ, 500 ರೂಪಾಯಿ ತಾನೆ ಹೋದರೆ ಹೋಗಲಿ, ಈ ಮೆಂಟಾಲಿಟಿ ಇದ್ದರೆ ಖಂಡಿತವಾಗ್ಲೂ ನೀವು ಆ ಕಾರ್ಮಿಕ್ ಸೈಕಲಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಪ್ರಾಯಶ್ಚಿತ್ತ ಅನ್ನೋದು ಮನಃಪೂರ್ವಕವಾಗಿ ನೀವು ಮಾಡ್ಕೊಳ್ತಕ್ಕಂಥ ತ್ರಿಕರಣ ಶುದ್ಧಿ ಆಗಿರುತ್ತೆ. ಆ ಭಾವನೆ ಇಟ್ಕೊಂಡು ತಪ್ಪಿನಿಂದ ಹೊರಗಡೆ ಬಂದರೆ ಮಾತ್ರ ನಿಮಗೆ ಕರ್ಮ ಥಿಯರಿಯಿಂದ ನಿಮಗೆ ಒಂದು ಬಿಡುಗಡೆ ಅನ್ನೋದು ಸಿಗುತ್ತೆ. ಇಲ್ಲ ಅಂದರೆ ಕರ್ಮ ರಿಪೀಟ್ ಆಗ್ತಾನೆ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳೋರ ಪ್ರಕಾರ ಮತ್ತೆ ಮತ್ತೆ ಜನನ ಮರಣಗಳಾಗ್ತಾನೆ ಇರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಕಾರ್ಮಿಕ್ ಥಿಯರಿ, ಕಾರ್ಮಿಕ್ ಸೈಕಲ್ ಅನ್ನೋದು ಇಟ್ ಇಸ್ ಎ ವೆರಿ ಕಾಂಪ್ಲೆಕ್ಸ್ ಥಿಯರಿ. ಇದನ್ನು ಒನ್ಸ್ ಅಗೈನ್ ನಾನು ಒಂದು ಸೆಷನ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಷ್ಟು ಸುಲಭವಾಗಿರುವಂಥ ಒಂದು ವಿಚಾರ ಅಲ್ಲ. ಅಣಿಮಾಂಡವ್ಯ ಮಹರ್ಷಿಗಳ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಕರ್ಮ ಕ್ಯಾನ್ ಕಮ್ ಬ್ಯಾಕ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಇಟ್ ವಿಲ್ ನಾಟ್ ಲೀವ್ ಯು ಅನ್ನೋದು ಗೊತ್ತಾಗುತ್ತೆ. State News.live